ಮಡದಿಯಾಗಿ ಮಾತೆಯಾಗಿ ಮನೆಯ ನಡೆಸುವಳು. ಸೊಸೆಯು ಬೇಕು ಇವಳ ಹಾಗೆ ಎನಿಸು ಗುಣದವಳು. ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕುವಳು. ತಪ್ಪು ಮಾಡೋ ಚೋರರನ್ನು ಪತ್ತೆ ಮಾಡುವಳು. ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ. ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ. ಕೆಸರು ಸಿಡಿದು ಕೊಳೆ ಆಗಿದ್ದ ನನ್ನ ಸೀರೆನ ಚಿನ್ನಮ್ಮ ತೊಳೆಯಕ್ಕೆ ಅಂತ ನೆನೆಸಿದಾಗ ನನ್ನ ಸೀರೆ ಸೆರಗಲ್ ಕಟ್ಟಿದ್ದ ಡೈರಿ ತುಣುಕು ಒದ್ದೆ ಆಗಿತ್ತು. ಸೀರೆ ತುದಿಲಿ ಇದನ್ನೇನೋ ಗಂಟು ಹಾಕಿದ್ರಿ, ನೋಡ್ಲಿಲ್ಲ, ನೆನ್ಸ್ಬಿಟ್ಟೆ. ಕ್ಲೂ ಎಲ್ಲ ಹಾಳಾಗೋಯ್ತು ಅಂತ ಹೆದರಿದ್ದೆ, ಆದ್ರೆ ಮತ್ತೊಂದು ಹೊಸ ಕ್ಲೂ ಸಿಕ್ತು. ಕಾಲೇಜ್ಗೆ ಹೋಗಿ ದೀಪಕ್ನ ಮೀಟ್ ಮಾಡಿದೆ. ಜ್ಯೋತಿನೂ ತನ್ನ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗಿ ತುಂಬಾ ಖುಷಿ ಪಟ್ಟ. ದೀಪಕ್ನ ಮೀಟ್ ಮಾಡಿದ್ರಿಂದ ಸಿಕ್ಕ ಮತ್ತೊಂದು ಕ್ಲೂ ಅಂದ್ರೆ ಏಪ್ರಿಲ್ 21 ದೀಪಕ್ ಬರ್ಡೇ ಅನ್ನೋದು. ಹೌದು ಮ್ಯಾಮ್, ಏಪ್ರಿಲ್ 21 ನನ್ನ ಬರ್ಡೇ. ಜ್ಯೋತಿ ತಾಯಿನ ಮೀಟ್ ಮಾಡಿದ್ರೆ ಕೇಸಕ್ಕೆ ಸಹಾಯ ಆಗುತ್ತೆ ಅಂತ ಜೇಡಿ ಮನೆಗೆ ಹೋದೆ. ಜ್ಯೋತಿ ತಾಯಿ ಕಣ್ ತಪ್ಪಿಸಿ ಜ್ಯೋತಿ ಡೈರಿ ನೋಡಿದೆ. ಸ್ವಲ್ಪ ನೀರು ಕೊಡ್ತೀರ? ತುಂಬ ನಿಗೂಢವಾದ ಕ್ಲೂಗಳು ಸಿಗ್ತಾ ಹೋದ್ವು, ಆದರೆ ಯಾವುದೂ ಸರಿಯಾಗಿ ಅರ್ಥ ಆಗಲಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಏನಾದರೂ ಅರ್ಥ ಆಗ್ಬೋದಾ? ನೀವೇ ನೋಡಿ. ಇಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ. ಬೆಳಕಿನ ಕೂಸು. ಪೂರ್ವದ ಸೂರ್ಯ ಬದುಕು ಕೊಟ್ಟ, ಪಶ್ಚಿಮದ ಸೂರ್ಯ ಜನ್ಮ ಕೊಟ್ಟ. ಒಪ್ಪಿಕೊಳ್ಳಲಾಗದ ನಾನು ಅಮಾವಾಸ್ಯೆಯ ಕತ್ತಲಲ್ಲಿ ಕಳೆದು ಹೋಗಿರುವ ಬೆಳಕಿನ ಕೂಸು. ನಂಗೆ ಇಂಟ್ರೆಸ್ಟ್ ಇಲ್ಲಪ್ಪ, ಪ್ಲೀಸ್ ಇಟ್ಬಿಡಿ ಫೋನ್ನ. ಥ್ಯಾಂಕ್ ಯು. ಅಯ್ಯೋ, ನಮ್ಮ ಯಜಮಾನ್ರು ಬಂದ್ಬಿಟ್ರು ಅನ್ಸುತ್ತೆ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ನಾನು ಹೇಳಿದ್ರೆ ಅಣ್ಣ, ನನ್ನ ಮಾತೇ ಕೇಳ್ತಾ ಇಲ್ಲ ಅವನು. ಮಾತಿಗೆ ಬಗ್ಲಿಲ್ವಾ? ಬಗ್ಸ್ ಹೊಡಿ. ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ಮನೆಯಿಂದ ಹೊರಗಡೆ ಹೋಗುವಾಗ ಒಳಗಡೆ ಬರುವಾಗ ನನಗೆ ಮಗ ತೋರಿಸ್ಬೇಡ ಅಂತ. ಹೊರಗಡೆಗೆ ಯಾರು ಹೇಳು? ಇವ್ರ ಮಗಳು ನಮ್ಮ ಮಗಳು ಒಂದೇ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾರೆ. ಇವ್ರ ಹೆಸರು ಪ್ರತಿಭಾ ಅಂತ. ಇಲ್ಲಿಗೆ ಏನಕ್ಕೆ ಬಂದ್ಲು? ನಿಮ್ಮ ಮಗಳ ವಿಷಯ ಗೊತ್ತಾಯ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಮಾತಾಡ್ಸ್ಕೊಂಡೋಗಿ ಏನು ಮಾಡ್ತೀಯಾ? ಊರು ತುಂಬ ಹೋಗಿ ಅವಳ ಮಗಳು ಓಡೋದ್ಲು, ಅವ್ರ ಮನೆಯೆಲ್ಲ ದಂಗಾಕಿ ಕುಂತವ್ರೆ, ಹಂಗೆ ಹಿಂಗೆ ಅಂತ ಗಾಸಿಪ್ಗಳು ಮಾಡ್ಕೊಂಡಿರ್ತೀಯ. ಅಂಥವೇನಾನ ಗಾಸಿಪ್ಗಳು ಮಾಡಿದ್ದು ಗೊತ್ತಾದರೆ ಸುಮ್ಮನೆ ಇರಲ್ಲ. ಇನ್ನೊಂದು ಸಾರಿ ಈ ಕಡೆ ತಲೆ ಹಾಕ್ಬೇಡ. ಕಳಿಸ್ಕೊ ಅಲ್ಲಿಂದ. ಬರಲಿ. ಎಷ್ಟು ಸಾರಿ ಹೇಳಬೇಕು ನಿನಗೆ? ಗೊತ್ತು ಗುರಿ ಇಲ್ದಿರೋ ಬಂದ್ರೆ ಬಾಗಿಲು ತೆಗಿಬೇಡ ಅಂತ ಹೇಳಿ ಹೇಳಿ ಸಾಕಾಯ್ತು. ಎಷ್ಟು ಸಾರಿ ಹೇಳಿದ್ರು ಕೇಳಲ್ಲ. ಏನ್ ತಗೊಂಡು ಹೊಡಿಬೇಕು ನಿನಗೆ? ನನ್ಗೇನ್ರಿ ಗೊತ್ತು? ಅವ್ರು ಇದ್ದಕ್ಕಿದ್ದಾಗೆ ಬಂದ್ರು, ನಾನೇನ್ ಮಾಡ್ಲಿ? ಏನು ವಾಯ್ಸ್ ತುಂಬಾ ರೈಸ್ ಆಗ್ತಾ ಇತ್ತಲ್ಲ. ನೀವೇನು ಚಿಂತೆ ಮಾಡಬೇಡಿ, ಹೊತ್ತೊತ್ತಿಗೆ ಊಟ ಮಾಡಿ. ನಿಮ್ಮ ಜೊತೆ ಖಂಡಿತ ಬೇಗ ಬರ್ತಾಳೆ.
ಈಗ ಟೆನ್ಷನ್ ಮಾಡ್ಕೊಂಡು ನಿಂತಿದೆಯಲ್ಲ, ಅವಳ ಮನೆ ಹೊಡವ ಕೇಳಕ್ಕೆ ಏನು ದಾಡಿ ಆಗಿತ್ತು ನಿನಗೆ? ಅಮ್ಮನ ಮನೆಗೆ ಹೋಗ್ತೀನಿ ಅಂದ್ಲು, ನನಗೇನು ಗೊತ್ತು? ಅತ್ತೆ, ಜಾಣೆ ಎಲ್ಲಿ ಹೋಗಿದ್ದೆ? ಬಂದ್ಯಾ? ಯಾಕಮ್ಮ ಇಷ್ಟು ಲೇಟು? ನಿನ್ನ ಹತ್ರ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಾರಿ ಮಾವ. ಫೋನ್ ಮಾಡಿ ಕೇಳೋಣ ಅಂದರೆ ಫೋನು ಮನೇಲೇ ಬಿಟ್ಟು ಹೋಗಿದ್ಯಾ? ಹೋಗೋ ಗಡಿಬಿಡಿಯಲ್ಲಿ ಮರ್ತೋಯ್ತು. ಹೊರಡಕ್ಕೆ ಮುಂಚೆ ಅತ್ತೆಗೆ ತಿಳಿಸಿ ಹೋಗಿದ್ದೆ. ನೀನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ತಾನೇ ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದು? ಇರಿಯತ್ತೆ ಪಾಪ ಅವ್ರಿಗೂ ಮಾತಾಡಕ್ ಬಿಡಿ. ಪ್ರತಿಭಕ್ಕ, ನಿಮ್ಮ ಅಮ್ಮನ ಮನೆಗೆ ಹೋಗಿದ್ರಾ? ಹೇಗಿದ್ದಾರೆ ನಿಮ್ಮಮ್ಮ? ಜಾಣೆ, ನೀನು ಅಮ್ಮನ ಮನೆಗೆ ಹೋಗಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ. ಅತ್ತೆ ಮನೆಗೆ ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ದಾರೆ. ಹೇಳಿ ಅಕ್ಕ, ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ಮಮ್ಮ ಹೇಗಿದ್ದಾರೆ ಅಂತ ಕೇಳ್ದಪ್ಪ. ಪಾಪ ಅವರು ಒಬ್ಬರೇ ಇರ್ತಾರೆ, ನಮ್ಮ ಮನೆಗೆ ಕರ್ಕೊಂಡ್ಬರ್ಬೋದಾಗಿತ್ತಪ್ಪ. ಅಮ್ಮನ ಮನೆಗೆ ಹೋಗೋಕ್ಕಾಗಲಿಲ್ಲ. ಯಾಕೆ? ಲಾಂಡ್ರಿ ಬಟ್ಟೆ ಕೊಟ್ಟು ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ಅಲ್ಲಮ್ಮ, ಲಾಂಡ್ರಿಗೆ ಹೋಗಿ ಬಟ್ಟೆ ಕೊಟ್ಟು ಬರೋಕ್ಕೆ ಇಷ್ಟು ಹೊತ್ತ? ನೋಡು ಪ್ರತಿಭಾ, ನಿನ್ನನ್ನು ವಿಚಾರಿಸ್ತಾ ಇರೋದು ಅನುಮಾನದಿಂದ ಅಲ್ಲಮ್ಮ, ಆತಂಕದಿಂದ. ಇತ್ತೀಚೆಗೆ ಮನೆಯಲ್ಲಿ ಕೆಲವರ ಮನಸ್ಸುಗಳು ಯೋಚನೆಗಳು ಸರಿ ಇಲ್ಲ. ಅದು ಇಲ್ಲೇ ಹೊರಗೆ ಹೋಗಿ ಎಲ್ಲಿ ತೊಂದರೆ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯ ನಮಗೆ. ಈಗಲಾದ್ರೂ ನಿಜ ಹೇಳಿ, ಎಲ್ಲಿಗೆ ಹೋಗಿದ್ರಿ ಅಂತ. JD ಅವ್ರ ಮನೆಗೆ. JD ಮನೆಗ? ಅಲ್ಲಿಗೆ ಯಾಕೆ ಹೋಗಿದ್ದೆ ಜಾಣೆ? ಅವ್ನು ತುಂಬ ಡೇಂಜರಸ್ ಮನುಷ್ಯ ಅಂತ ಗೊತ್ತು ತಾನೆ? ಆದರೆ ಅವ್ರ ವೈಫ್ ತುಂಬ ಒಳ್ಳೆಯವರು. ಅವ್ರ ಮಗಳು ಮಿಸ್ ಆಗಿದ್ದಾಳೆ ಅಂತ ಗೊತ್ತಾದಾಗಲಿಂದ ಹೋಗಿ ಮಾತಾಡ್ಸ್ಕೊಂಬರೋಣ ಅನಿಸ್ತಿತ್ತು. ಲಾಂಡ್ರಿ ಶಾಪಿಂದ ಸ್ವಲ್ಪ ಮುಂದೆನೇ ಅವ್ರ ಮನೆ. ಹೇಗಿದ್ರು ಲಾಂಡ್ರಿ ಶಾಪ್ ತನಕ ಹೋಗಿದ್ದೆ ಅಲ್ಲ, ಮನ್ಸು ತಡಿಲಿಲ್ಲ. ಹಾಗೆ ಹೋಗಿ ಮಾತಾಡ್ಸ್ಕೊಂಬಂದೆ. ಆದರೂ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಅಮ್ಮ, ಆ ಹುಡುಗಿ ನಮ್ಮ ಅಮ್ಮು ಶಾಲೆಯಲ್ಲೇ ಓದ್ತಿರೋದು. ಏನೋ ಅತ್ತಿಗೆ ಒಂದು ಕಾಳಜಿಲಿ ಅಲ್ಲಿ ಹೋಗಿದ್ದಾರೆ ಅಷ್ಟೇ. ಸಾರಿ, ಎಲ್ರಿಗೂ ಸಾರಿ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಪ್ರತಿಭಾ, ಇನ್ಮುಂದೆ ಎಲ್ಲಾದರೂ ಹೋಗಬೇಕಾದ್ರೆ ದಯವಿಟ್ಟು ಹೇಳಿಬಿಟ್ಟು ಹೋಗು, ಏನೋ? ನಮಗೂ ವಯಸ್ಸಾಗಿದೆ ಕಣೆ, ಟೆನ್ಷನ್ ತಡ್ಕೊಳಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ತಲೆ ಅಲ್ಲಾಡ್ಸಿ ಸಾಕು, ಮೊದಲೇ ಗ್ಯಾಸ್ಟ್ರಿಕ್ ಅಂತೀಯ. ಹೋಗಿ ಊಟ ಮಾಡು. ಈ ಪ್ರತಿಭಾ, ಅಜಯ್, ಭಾವ ಸೇರಿಕೊಂಡು ಯಾವುದೋ ಕೇಸಿನ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ರೆಡ್ ಹ್ಯಾಂಡಾಗಿ ಹಿಡ್ಕೊಡೋಣ ಅಂತಿದ್ದೆ, ಮಿಸ್ ಆಯಿತು. ಬಿಡಲ್ಲ, ಇಷ್ಟರಲ್ಲೇ ಹಿಡಿತೀನಿ. ಅಲ್ಲ, ಜ್ಯೋತಿ ಅವರತ್ತೆ ಯಾಕೆ ಆ ಥರ ಬಿಹೇವ್ ಮಾಡಿದ್ರು? ಗೊತ್ತಿಲ್ಲ. ಆದರೆ ಅವ್ರು ಆ ಥರ ತಲೆ ಅಲ್ಲಾಡಿಸ್ಬೇಕಾದ್ರೆ ಅವ್ರ ಕಣ್ಗಳು ಬೇರೆ ಏನೋ ಕತೆ ಹೇಳೋ ಪ್ರಯತ್ನ ಮಾಡ್ತಿತ್ತು. ಜ್ಯೋತಿ ತನ್ನ ಡೈರಿಲಿ ಪೂರ್ವದ ಸೂರ್ಯ ಬದುಕು ಕೊಟ್ಟ, ಪಶ್ಚಿಮದ ಸೂರ್ಯ ಜನ್ಮ ಕೊಟ್ಟ, ಒಪ್ಪಲಾಗದ ನಾನು ಅಮಾವಾಸ್ಯೆಯ ಕತ್ತಲಲ್ಲಿ ಕಳೆದು ಹೋಗಿರುವ ಬೆಳಕಿನ ಕೂಸು, ಈ ಥರ ಬರೆದಿದ್ದಾಳೆ. ಡಾಕ್ಟ್ರೇ, ನೀವು ಅಷ್ಟೊಂದೆಲ್ಲ ಪದ್ಯ ಓದ್ತಿರಲ್ಲ, ಇದ್ರ ಅರ್ಥ ಏನಿರ್ಬೋದು? ಗೊತ್ತಾಗ್ತಿಲ್ಲ ಜನ. ಜೊತೆಗೆ ಡೈರಿಯಲ್ಲಿ ಈ ಸೀತೆಗೆ ಆ ರಾಮನೇ ಸರಿ ಅಂತ ತುಂಬ ಸತಿ ಬರೆದಿದ್ದಾಳೆ. ಪದೇ ಪದೇ ಅದನ್ನೇ ಬರೆದಿದ್ದಾಳೆ. ಮೊದಲು ಬರೆಯುವಾಗ ಕ್ವಶನ್ ಮಾರ್ಕ್ ಇಟ್ಟಿದ್ದಾಳೆ, ಮತ್ತೆ ಬರೆಯುವಾಗ ಆಶ್ಚರ್ಯಕರ ಚಿಹ್ನೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇಟ್ಟಿದ್ದಾಳೆ. ಕೊನೆಗೆ ಈ ಸೀತೆಗೆ ಆ ರಾಮನೇ ಸರಿ ಅಂತ ಫುಲ್ ಸ್ಟಾಪ್ ಇಟ್ಟಿದ್ದಾಳೆ.
ನಿನಗೇನಾದರೂ ಅರ್ಥ ಆಯ್ತಾ ಅಜಯ್? ಜ್ಯೋತಿ ತುಂಬ ಕಾಂಪ್ಲಿಕೇಟೆಡ್ ಹುಡುಗಿ ಅಂತ ಅರ್ಥ ಆಯಿತು. ಕವಿತೆ ತುಂಬ ಚೆನ್ನಾಗಿ ಬರೀತಾಳೆ ಅಂತ ಗೊತ್ತಾಯ್ತು, ಆದರೆ ಅರ್ಥ ಆಗದೆ ಬರೀತಾಳೆ. ಡಾಕ್ಟ್ರೇ, ಅಕ್ಕ, ನೀವು ಹೇಳೋ ಪ್ರಕಾರ ಜ್ಯೋತಿ ಮನೆಯವರು ಯಾವಾಗಲೂ ಆತಂಕದಲ್ಲೇ ಇರ್ತಾರೆ ಅನ್ಸುತ್ತಲ್ವಾ? ನನಗೂ ಅದೇ ಅನ್ನಿಸ್ತು. ಅವ್ರ ಮನೆಗೆ ಹೋದಾಗ ಅವ್ರ ಆತಂಕನ ಗಮನಿಸ್ದೆ. ಸ್ವಲ್ಪ ದಿವಸ ಹಿಂದೆ ಕಾಲು ಜಾರಿ ಮೆಟ್ಲಿಂದ ಬಿದ್ದೋದ್ಲು. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೋಪ ಜಾಸ್ತಿ. ಅವ್ರಿಗೆ ಈ ಥರ ಯಾರಾದರೂ ಬರೋದು ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಅಯ್ಯೋ, ನಮ್ಮ ಯಜಮಾನ್ರು ಬಂದ್ಬಿಟ್ರು ಅನ್ಸುತ್ತೆ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಹಾಂ, ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಏನಾಯಿತು ಡಾಕ್ಟ್ರೇ? ಏನಿಲ್ಲ ಜಣೆ, ಹಾಸ್ಪಿಟಲ್ಲಿ ಮೆಟ್ಲು ಇಳಿತಾ ಚೂರು ಜಾರದೆ, ಸ್ವಲ್ಪ ಹುಡುಕಿದೆ ಅನ್ಸುತ್ತೆ. ಏನು ಇವಾಗ ಹೇಳ್ತಿದ್ದೀರಾ? ಯಾವಾಗ ಆಯಿತು? ಅಯ್ಯೋ, ಪ್ರಾಣನೇ ಹೊರಟೋಯ್ತು ಅನ್ನೋ ಥರ ಆಡ್ತಿದ್ಯಲ್ಲ, ಚೂರು ಹುಡುಕಿದೆ ಅಷ್ಟೇ. ಚೂರು ಹುಡುಕಿದೆ ಅಷ್ಟೇ. ಹೌದು, ಮೆಟ್ಲಿಂದ ಜಾರಿದ ತಕ್ಷಣ ವೀಲ್ ಚೇರ್ ಮೇಲೆ ಕುತ್ಕೊಳ್ಳೋ ಹಾಗೆ ಆಗಲ್ಲ. ಲೇ, ಯಾಕೆ, ಏನಾಯಿತು? ಯಾಕೆ ಹಿಂಗಾಡ್ತಿದ್ಯಾ? ಹೇಳ್ತೀನಿ. ಅಜಯ್, ಜ್ಯೋತಿಯವ್ರ ಅತ್ತೆಗೆ ಹಾಗಾಗಕ್ಕೆ ಕಾರಣ ಏನು ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀಯಾ? ಸರಿ ಅಕ್ಕ. ಬಾಬಾ, ಸಾರಿ, ತುಂಬ ಡಿಸ್ಟರ್ಬ್ ಮಾಡಿದೆ. ಅಕ್ಕ, ಬೆಳಗ್ಗೆ ಮಾತಾಡೋಣ. ಗುಡ್ ನೈಟ್ ಬಾಬಾ. ಗುಡ್ ನೈಟ್. ಯಾಕಪ್ಪ ತುಂಬ ನೋವ್ತಿದ್ಯಾ? ನೋಡ್ಕೊಂಡು ಓಡಾಡಬಾರ್ದಾ? ಚೆನ್ನಾಗಿದೆ, ಚೆನ್ನಾಗಿದೆ, ಹಾಗೆ ಮಾಡು. ಸ್ಪ್ರೇ ತರ್ತೀನಿ. ಹಂಗ ಹೊಡಿಯೋದು. ದೇವ್ರೆ, ಜ್ಯೋತಿ ಕೇಸ್ ಬೇಗ ಸಾಲ್ವ್ ಆಗಂಗೆ ಮಾಡಪ್ಪ. ತಥಾಸ್ತು ಮಗಳೇ. ಇಲ್ಲಿ ಇಲ್ಲಿ ಇಲ್ಲಿ. ಹಾಂ, ಅಲ್ಲೇ ಬೆಳಿಗ್ಗೆ ಐರನ್ ಬಟ್ಟೆ ಕೊಡೋಣ ಅಂತ ರೂಮಿಗೆ ಬಂದಿದ್ದೆ, ಇರಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಜಾಗಿಂಗ್ ಪ್ಲಸ್ ಇನ್ವೆಸ್ಟಿಗೇಟಿಂಗ್. ಹಾಂ, ಜ್ಯೋತಿ ಅತ್ತೆ ಸುಪ್ರಿಯಾ ಯಾವಾಗಿಂದ ವೀಲ್ ಚೇರ್ ಮೇಲೆ ಇದ್ದಾರೆ ಅಂತ ತಿಳ್ಕೊ ಅಂದ್ರಲ್ಲ, ಸಿಕ್ತು. ಏನು ಸಿಕ್ತು? ಸುಪ್ರಿಯಾಗೆ 1 ವರ್ಷದಿಂದ ಮದುವೆ ಫಿಕ್ಸ್ ಆಗಿದೆ. ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ಡ್. ಜೇಡಿ ಫಿಕ್ಸ್ ಮಾಡಿದ ಗಂಡು, ಆದರೆ ಆ ಮದುವೆ ನಡೀಲಿಲ್ಲ. ಯಾಕೆ? ಮದುವೆ ಹಿಂದಿನ ದಿನ ಜೇಡಿಗೂ ಅವನ ತಂಗಿಗೂ ಜಗಳ ಆಯ್ತಂತೆ. ಜಗಳದಲ್ಲಿ ಮೆಟ್ಲಿಂದ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಂತೆ. ಬಿದ್ದು ಫೋರ್ಸಿಗೆ ಕೈಕಾಲು ಸ್ವಾಧೀನ ಕಳ್ಕೊಂಡಂತೆ. ಯಾಕೆ ಜಗಳ ಆಯಿತು ಅಂತ ಗೊತ್ತಾಯ್ತಾ? ಇಲ್ಲ, ಅಕ್ಕಪಕ್ಕ ಮನೆಯವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಂ, ಜೇಡಿ ಮನೆ ಕೆಲಸದವ್ರನ್ನ ಮೀಟ್ ಮಾಡಿದರೆ ಗೊತ್ತಾಗಿರೋದು. ನೆಕ್ಸ್ಟ್ ಟಾರ್ಗೆಟ್ ಅವರೇ. ಜ್ಯೋತಿ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು. ಏನು? ಜ್ಯೋತಿ ಕ್ಲಾಸ್ ಟೀಚರ್ನ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಜ್ಯೋತಿ ಹಿಸ್ಟ್ರಿ ಪೇಪರಲ್ಲಿ ಏನೇನೋ ಬರೆದಿದ್ದಂತೆ. ಹಿಸ್ಟ್ರಿ ಪೇಪರಾ? ನಾನು ಅದನ್ನು ನೋಡಬೇಕಲ್ಲ. ಸ್ಟೇಷನ್ಗೆ ಹೋಗಿ ಇನ್ನು ಸ್ವಲ್ಪ ಹಾಗೆ ಮಾಡ್ತೀನಿ. ಕರುಣಾಳು ಆ ಬೆಳಕೆ ಮಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನ್ನು. ಪೂರ್ವದ ಸೂರ್ಯ ಬದುಕು ಕೊಟ್ಟ, ಪಶ್ಚಿಮದ ಸೂರ್ಯ ಜನ್ಮ ಕೊಟ್ಟ. ಒಪ್ಪಿಕೊಳ್ಳಲಾಗದ ನಾನು, ಅಮಾವಾಸ್ಯೆಯ ಕತ್ತಲಲ್ಲಿ ಕಳೆದು ಹೋಗಿರುವ ಬೆಳಕಿನ ಕೂಸು ನಾನು. ಈ ಸೀತೆಗೆ ಆ ಶ್ರೀರಾಮನೇ ಸರಿ, ಈ ಸೀತೆಗೆ ಆ ಶ್ರೀರಾಮನೇ ಸರಿ, ಈ ಸೀತೆಗೆ ಆ ಶ್ರೀರಾಮನೇ ಸರಿ. ಡಾಕ್ಟ್ರೇ, ಈ ಹುಡುಗಿ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಸ್ಕೂಲಲ್ಲಿ ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ. ಆದರೆ ಹಿಸ್ಟ್ರಿ ಪೇಪರಲ್ಲಿ ಮಾತ್ರ ಯಾಕೆ ಹೀಗೆ ಬರ್ತಿದ್ದಾಳೋ ಅರ್ಥ ಆಗ್ತಿಲ್ಲ.
ಕರೆಕ್ಷನ್ ಮಾಡೋರಂತೂ ಇರಿಟೇಟ್ ಆಗ್ಬಿಟ್ಟಿದ್ದಾರೆ. ಕರುಣಾಳು ಬಾ ಬೆಳಕೆ. ಮೋಸ್ಟ್ಲಿ ಹುಡುಗಿಗೆ ಬೆಳಕು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಅವಳ ಹೆಸರೇ ಜ್ಯೋತಿ ಅಲ್ವಾ? ಡೈರಿಯಲ್ಲಿ ಬರ್ದಿರೋ ಥರನೇ ಇಲ್ಲೂ ಬರ್ದಿದ್ದಾಳೆ. ಈ ಸೀತೆಗೆ ಆ ಶ್ರೀರಾಮನೇ ಸರಿ. ಏನೋ ಹೇಳಕ್ಕೆ ಹೊರಟಿದ್ದಾಳೆ, ಆದರೆ ನಮಗೆ ಅರ್ಥ ಆಗ್ತಿಲ್ಲ. ಏನಿರ್ಬೋದು? ರಾಮ ಸೀತೆ, ಜ್ಯೋತಿ ಲಕ್ಷ್ಮಿ, ಲಕ್ಷ್ಮಿ ಜ್ಯೋತಿ, ಜನಾರ್ದನ್ ಜೇಡಿ, ಪೂರ್ವ ಬದುಕು ಕೊಟ್ಟ, ಪಶ್ಚಿಮ ಜನ್ಮ ಕೊಟ್ಟ. ಬದುಕು ಜನ್ಮ, ಜನ್ಮ ಬದುಕು. ಏನಾಯ್ತು? ಹೇಳ್ತೀನಿ ರೀ. ಏನ್ರಿ ಇದು? ಡೇಟ್ನ ಯಾಕೆ ಸ್ಟ್ರಿಕ್ಟಾಗಿ ಬರೀತೀರಾ? ನೀವಾದ್ರೂ ಹೇಳೋದು ಬೇಡವಾ? ಸಾರಿ ಸರ್. ಹಾಂ ಹೇಳಿ ಪ್ರತಿಭಾ. ಅಜಯ್, ಅರ್ಜೆಂಟಾಗಿ ಒಂದು ವಿಷಯ ತಿಳ್ಕೊಬೇಕಿತ್ತು. ಯಾವ ವಿಷಯ? ಜ್ಯೋತಿ ಅವ್ರ ಅಮ್ಮನ ಹೆಸರು ಅವತ್ತು ಹೇಳಿದ್ನಲ್ಲ ಅಕ್ಕ, ಲಕ್ಷ್ಮಿ ಅಂತ. ಲಕ್ಷ್ಮೀ ಜನಾರ್ದನ್ ಅಂತ ನನಗೂ ಗೊತ್ತು, ಆದರೆ ಪೂರ್ತಿ ಹೆಸರು ಬೇರೆ ಏನಾದರೂ ಇದೆಯಾ ಅಂತ ಡೌಟ್ ಬರ್ತಿದೆ. ನೀನೊಂದು ಸತಿ ಅವ್ರ ಬ್ಯಾಂಕ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್ ಅಥವಾ ಕಾಲೇಜ್ ಸರ್ಟಿಫಿಕೇಟ್ಸ್ ಚೆಕ್ ಮಾಡ್ತೀಯಾ? ಸರಿ ಅಕ್ಕ, ತಿಳ್ಕೊಂಡು ಫೋನ್ ಮಾಡ್ತೀನಿ. ಸರಿ. ನಾಪತ್ತೆ ಆಗಿದ್ದಾಳಲ್ಲ ಜ್ಯೋತಿ, ಅವ್ರ ಕಾಲೇಜ್ಗೆ ಹೋಗಿ ರೆಕಾರ್ಡ್ಸಲ್ಲಿ ಅವ್ರ ತಾಯಿ ಪೂರ್ತಿ ಹೆಸರು ಏನಿದೆ ಅಂತ ತಿಳ್ಕೊಂಬನ್ನಿ. ಹಾಗೆ JD ಅವ್ರ ಎಲೆಕ್ಷನ್ ಕಾರ್ಡು, ಆಧಾರ್ ಕಾರ್ಡು ಎರಡೂ ಟ್ರ್ಯಾಕ್ ಮಾಡಿ. ಅಲ್ಲ ಸರ್, ಅವ್ರ ತಾಯಿ ಪೂರ್ತಿ ಹೆಸರು ಲಕ್ಷ್ಮೀ ಜನಾರ್ದನ್ ಅಲ್ವ ಸರ್? ಅದರಲ್ಲಿ ತಿಳ್ಕೊಳ್ಳೋದೇನಿದೆ ಸರ್? ಆ ಹುಡುಗಿ ಕೇಸ್ಗೂ ಅವ್ರ ತಾಯಿ ಫುಲ್ ಹೆಸರಿಗೂ ಏನು ಸರ್ ಲಿಂಕು? ಹೋಗ್ತೀರಾ? ಸಾರಿ ಸರ್. ಸರಿ, ನಾನು ಹೊರಡ್ಲಾ? ಸ್ವಲ್ಪ ಇರಿ. ಸರಿ ಸರಿ. ದಿವ್ಯಾ, ಹೋಗಿ ನಿಮ್ಮ ಅಣ್ಣನಿಗೆ ರಿಪೋರ್ಟ್ ತೊಗೊಂಬರಕ್ಕೆ ಹೇಳಮ್ಮ. ಈಗಿದೆ ಮಜಾ. ಹಿಂದೆ ಇರೋ ರಿಪೋರ್ಟ್ನ ಭಾವ ಅದು ಹೇಗೆ ತೋರಿಸ್ತಾರೋ ತೋರಿಸ್ಲಿ. ಇಷ್ಟೇ ಅಲ್ವೇ ನಮ್ಮ ನಿನ್ನ ಡಿಮಾಂಡು? ಛೇ, ಏನು ಮಾತಾಡ್ತೀರಾ ಮಾವ ನೀವು? ಡಿಮ್ಯಾಂಡ್ ಅಲ್ಲ ಮಾವ, ಕನ್ಸರ್ನ್, ಕಾಳಜಿ. ಪಾಪ ಅಕ್ಕ ಎದೆ ನೋವು ಅಂತ ಹಾಸ್ಪಿಟ್ಲಿಗೆ ಹೋದರು. 2 ಸರಿ ಟೆಸ್ಟ್ಗಳನ್ನ ಮಾಡಿಸಿದ್ರು. ಆದರೆ ಒಂದು ರಿಪೋರ್ಟು ನಾವು ನೋಡಲಿಲ್ವೇ? ನೀವೇ ಹೇಳಿ ಮಾವ, ಆತಂಕ ಆಗದೆ ಇರುತ್ತಾ? ರಿಪೋರ್ಟ್ ಬಗ್ಗೆ ಮನೆಯವರೆಲ್ರಿಗೂ ಗೊತ್ತಾಗಬೇಕಲ್ವಾ? ಓಹೋ, ಹಾಗಾದರೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಆಯಿತು. ಛೇ, ನಾನು ಹಾಗೇನು ಹೇಳಿದೆ ಭಾವ? ಅವಳ ಮೇಲೆ ನಂಬಿಕೆ ಇಲ್ಲ ಕಣ. ಅಲ್ಲಮ್ಮ ಅತಿಥಿ, ಅವಳಿಗೇನಾದರೂ ತೊಂದರೆ ಆಗಿದ್ರೆ ನಾನು ಎಷ್ಟು ರಿಲ್ಯಾಕ್ಸ್ ಆಗಿರ್ತಿದ್ನ ಹೇಳು? ಅಕಸ್ಮಾತ್ ಮ್ಯಾಟ್ರು ಸೀರಿಯಸ್ ಆಗೋ ಹಾಗಿದ್ರೆ ಮನೆಯವ್ರಿಗೆಲ್ಲ ವಿಷಯ ಹೇಳ್ತಿರ್ಲಿಲ್ವಾ? ಛೇ, ಸೀರಿಯಸ್ಸು ಗೀರಿಯಸ್ಸು ಅಂತೆಲ್ಲ ಅಪ್ಶಕನ ಏನು ಮಾತಾಡ್ತೀರಾ ಭಾವ ನೀವು? ಅಲ್ಲ, ಮನೆಯವ್ರಿಗೆಲ್ಲ ಅವ್ರವ್ರದ್ದೇ ಆದ ಡೌಟ್ಸ್ ಇರಲ್ವಾ? ಯಾರಿಗೂ ಇಲ್ಲ, ನಿನಗೊಬ್ಬಳಿಗೆ ಇರೋದು ಡೌಟು. ಅಲ್ಲಮ್ಮ, ರಿಪೋರ್ಟಲ್ಲಿ ಮೆಡಿಕಲ್ ಟರ್ಮ್ಸ್ ಇರುತ್ತೆ, ಓದಿದ್ರು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಡಾಕ್ಟ್ರಾಗಿ ನಾನೇ ಹೇಳ್ತಿದ್ದೀನಲ್ಲ, ಅವಳಿಗೇನೂ ಆಗಿಲ್ಲ, ನಥಿಂಗ್ ಟು ವರಿ. ಅಲ್ಲ ಭವ, ಅಟ್ಲೀಸ್ಟ್ ಮಾವನ್ಗಾದ್ರು ಅಲ್ವೇ ಅದಿತಿ? ನಿಮಗೆ ಪ್ರತಿಭಾ ಮೇಲಿರೋ ಕಾಳಜಿಗಿಂತ ರಿಪೋರ್ಟ್ ನೋಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗೆ ಜಾಸ್ತಿ ಆದಂಗಿದೆ. ಅದು ಹಾಗಲ್ಲ ಅತ್ತೆ, ನಾನು ಏನು ಹೇಳ್ತಿದ್ದೀನಿ? ಹಾಗೂ ಇಲ್ಲ ಹೀಗೂ ಇಲ್ಲ. ನಿನ್ನ ತಲೆಯಲ್ಲಿ ಏನೇನೋ ತುಂಬಿಕೊಂಡು ನಮ್ಮ ತಲೆನೂ ಕೆಡಿಸ್ಬೇಡ, ತಿಳಿತಾ? ಚಿನ್ನಮ್ಮ, ಎಲ್ಲ ರೆಡಿನಾ? ಬನ್ನಿ, ತಿಂಡಿ ತಿನ್ನಿವಂತ. ತಲೆ ತಿಂದಿದ್ದು ಸಾಕು, ತಿಂಡಿ ತಿಂದು ಬನ್ನಿ. ಬ್ಲಡ್ ರಿಪೋರ್ಟ್ಸ್ ಇರ್ತಾರೆ, ನಾನು ಅದು ತೊಗೊಂಬರ್ತೀನಿ. ಅಡ್ರೆಸ್ ಹೇಳಲ್ಲ ಸರ್. ಅಕ್ಕ, ರಿಪೋರ್ಟ್ ಬಂತಾ? ಬ್ಲಡ್ ರಿಪೋರ್ಟ್ಸಾ? ಪ್ರಶಾಂತ್